ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ದಲಿತ ಕುಟುಂಬ. ಅಂಬೇಡ್ಕರ್ ಭಾವಚಿತ್ರಕ್ಕೆ ಪಂಚಾಯಿತಿ ಅಧಿಕಾರಿಗಳು ಅವಮಾನ ಮಾಡಿರುವ ಆರೋಪ. ಸುಮಾರು 45 ವರ್ಷಗಳಿಂದ ಗೋಮಾಳ ಜಮೀನಿನಲ್ಲಿ ಅನುಭವದಲ್ಲಿ ಇದ್ದ ಕುಟುಂಬ ಇತ್ತೀಚೆಗೆ ಸದರಿ ಜಮೀನಿನ ಕಲ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ರಚಿಸಿ ಗೌರವಿಸುತ್ತಿದ್ದು, ಇಂದು ಏಕಾಏಕಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಿತ್ತಿ ಬಿಸಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಗ್ರಾಮದಲ್ಲಿ ನಡೆದಿದೆ. ಕಳೆದ 45 ವರ್ಷಗಳಿಂದ ದಲಿತ ಕುಟುಂಬದವರಾದ ಮಂಗಮ್ಮ ಕೋಮ್ ಗಂಗಾ ನಾಯ್ಕ್ ಎಂಬುವರು ಸದರಿ ಗ್ರಾಮದ 1 ಎಕರೆ 20 ಗುಂಟೆ ಗೋಮಾಳ ಜಮೀನನ್ನು ಮಂಜೂರು ಮಾಡಿಕೊಡುವಂತೆ ಹಲವು ಬಾರಿ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ತಾಲೂಕು ಆಡಳಿತ ಇದುವರೆಗೂ ಅವರಿಗೆ ಜಮೀನು ಮಂಜೂರು ಮಾಡಿಕೊಡಲು ವಿಫಲವಾಗಿದೆ ಎಂದು ಅನ್ಯಾಯಕ್ಕೆ ಒಳಗಾದ ಕುಟುಂಬಸ್ಥರು ದೂರಿದ್ದಾರೆ. ಸದರಿ ಜಮೀನಿನಲ್ಲಿ ಕಲ್ಲಿನ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ರಚಿಸಿ ಪ್ರತಿನಿತ್ಯ ಗೌರವ ಸಲ್ಲಿಸುತ್ತಿದ್ದು, ಸದರಿ ಗ್ರಾಮದ ಪ್ರಭಾವಿ ವ್ಯಕ್ತಿಗಳ ಮಾತುಗಳಿಗೆ ಮಣಿದು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಏಕಾಏಕಿ ಮನೆಗೆ ನುಗ್ಗಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಿತ್ತು ಬಿಸಾಡಿ ಅವಮಾನ ಮಾಡಿದ್ದಲ್ಲದೆ ದಲಿತ ಕುಟುಂಬದ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಈ ಕುರಿತು ರಾಯಲ್ಪಾಡು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಪೊಲೀಸರು ದೂರನ್ನು ಸ್ವೀಕರಿಸುತ್ತಿಲ್ಲ. ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಹಾಗೂ ಪೊಲೀಸರ ವಿರುದ್ಧ ಕುಟುಂಬ ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಪರಿಸ್ಥಿತಿ ನೋಡಿ ನಮ್ಮ ಮನೆ ನೋಡಿ ನಾವು ಮಕ್ಕಳನ್ನ ಹಾಕೊಂಡು ಎಂತ ಜೀವನ ಮಾಡ್ತಾ ಇದೀವಿ ಅಂತ ನಮ್ಮ ಹತ್ರ ಅದು ಇಲ್ಲಿಂದ ಒಟ್ಟೋಗ್ಬೇಕು ಅಂತ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಗೆ ನ್ಯಾಯ ಬೇಕು ಸರ್. ಕಲ್ಲೂರು ಮಂಜು ಅಂತ ನಿನ್ನೆ ಮಾಡಿರೋದು ಪಿಡಿಒ ಮೇಡಮ್, ತಹಸೀಲ್ದಾರ್, ವಾಟರ್ ಮ್ಯಾನ್ಗಳು ಅವ್ರಿಗೂ ಸಂಬಂಧನೇ ಇಲ್ಲ. ಅವ್ರು ಬಂದು ಆ ತರ ಕಿತ್ತಿದ್ದಾರೆ. ಈ ತರ ಎಸ್.ಪಿ. ಆಫೀಸಲ್ಲಿ ಕಂಪ್ಲೇಂಟ್ ಕೊಡ್ತೀವಿ, ಇಲ್ಲ ಅವ್ರು ತಗೊಂಡಿಲ್ಲ ಅಂತಂದ್ರೆ ಅಲ್ಲಿ ಪ್ರತಿಭಟನೆ ಮಾಡಿಸ್ತೀವಿ. ಜಿಲ್ಲಾ ಅಲ್ಲಿ ಪ್ರತಿಭಟನೆ ನಡೆಸ್ತೀವಿ ಸರ್, ಕುಟುಂಬ ಸಮೇತ. ಅಲ್ಲಿ ಎಲೆಕ್ಷನ್ ಟೈಮಲ್ಲಿ ಯಾರು ಇದು ಮಾಡ್ಕೊಳ್ಳಲ್ಲ, ಯಾರು ಸಪೋರ್ಟ್ ಮಾಡಲ್ಲ ಅಂತ ಅವರು ನಮ್ಮನ್ನ ಈ ತರ ಇದು ಮಾಡ್ತಾ ಇದ್ದಾರೆ. ಯಾರು ಬರೋದಿಲ್ಲ ಅಂತ ವಿಡಿಯೋ ತೆಗೆಸ್ಕೊಂಡಿಲ್ಲ. ಫೋನ್ ಎತ್ಕೊಂಡೋಗಿ ರಾಯಲ್ಪಾಡ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಇಟ್ಕೊಂಡಿದ್ದಾರೆ. ಕೇಳಕ್ ಹೋದ್ರೆ ಹೊಡಿಯಕ್ ಬಂದ್ರು ಕಾನಿಸ್ಟೇಬಲ್. ಬ್ಯೂರೋ ರಿಪೋರ್ಟ್ ಸೈಯದ್ ಅಸ್ಲಂ ಪಾಷಾ, ಚಿಂತಾಮಣಿ.